ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ನಾನು ಬೆಳಗ್ಗೆ 5:15ಗೆ ಎದ್ದೆ. ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ 5:45 ಆಯಿತು. ಆ್ಯಂಡ್ ನೆನ್ನೆ ನೈಟ್ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ತೊಳೆದು ಆ್ಯಂಡ್ ಮಾರ್ನಿಂಗಿಗೆ ಏನೇನು ಬೇಕೋ ಎಲ್ಲ ಸೋಪ್ ಮಾಡಿ ಇಟ್ಟಿದ್ದೆ. ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡೋಕ್ಕೆ ಹೆಲ್ಪ್ ಆಯಿತು. ಆ್ಯಂಡ್ ಎದ್ದಿದ ತಕ್ಷಣ ಫಸ್ಟ್ ನಾನು ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಎಲ್ಲರ ಮನೇಲೂ ಹಬ್ಬ ಮಾಡಾಗಿರುತ್ತೆ. ಆ್ಯಂಡ್ ಹೋಪ್ ಎಲ್ಲರೂ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಕುಕ್ಕಿಂಗ್ ಎಲ್ಲ ಮಾಡಾದ್ಮೇಲೆ ನಾವು ಗಣೇಶನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಾವು ಗಣಪತಿನ ಒಂದು ದಿವಸ ಮುಂಚೆನೇ ತೊಗೊಂಡು ಬಂದಿದ್ವಿ. ಯಾಕಂದರೆ ಇಲ್ಲೆಲ್ಲ ಇಂಡಿಯನ್ ಸ್ಟೋರಲ್ಲಿ ನಮಗೆ ಇಂಡಿಯಾ ಥರ ನಾವು ಎಲ್ಲಿ ಒಂದು ಬೀದಿಗೆ ಹೋಗಿದ ತಕ್ಷಣ ಸಿಗುತ್ತೆ, ತುಂಬ ಗಣಪತಿ ಇರುತ್ತೆ. ಬಟ್ ಇಲ್ಲಿ ಆ ಥರ ಇರಲ್ಲ, ಏನಿರುತ್ತೋ ಅದನ್ನೇ ತೊಗೊಂಡು ಬರಬೇಕು. ಆ್ಯಂಡ್ ಇಂಡಿಯನ್ಸ್ ತುಂಬ ಜನ ಇರೋದ್ರಿಂದ ನಮಗೆ ಗಣಪತಿ ಸಿಗತ್ತೋ ಇಲ್ಲೋ ಅಂತ ಅಂದ್ಕೊಂಬಿಟ್ಟು ನಾವು ಮುಂಚೆನೇ ಹೋಗಿ ತೊಗೊಂಡು ಬಂದಿದ್ವಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗೌರಮ್ಮನ ನಾನು ಅರಿಶಿಣದಲ್ಲಿ ಮಾಡಿದ್ದೀನಿ. ಇದನ್ನು ನಮ್ಮ ಅತ್ತೆ ಮನೇಲಿ ನಮ್ಮ ಮನೇಲಿ ನಾವು ಮಾಡ್ತಿರ್ಲಿಲ್ಲ, ಬಟ್ ನಮ್ಮ ಅತ್ತೆ ಮನೇಲಿ ಮಾಡ್ತಾರೆ. ಅರಿಶಿಣದ ಗೌರಿ ಮಾಡಿಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ರಣಧೀರ್ ಗಣಪತಿನ ತೊಗೊಂಡು ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ಮುಂದೆ ಏನು ನೋಡ್ಕೊಂಡು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಮುಂದೆ ಟಿ ವಿ ಇದೆ. ಆ್ಯಂಡ್ ಅದು ನಾವು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಅತ್ತೆ ಒಂದು ಲಿಂಕ್ ಕಳಿಸಿದ್ರು. ಅಂದರೆ ಇಲ್ಲಿ ಏನಂತ ಅಂದರೆ ಭಟ್ರು ಇರ್ತಾರೆ. ಅವರು ಗಣಪತಿನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ಥರ ಅಂದರೆ ನಮಗಿಲ್ಲಿ ಹೊರಗಡೆ ದೇಶದಲ್ಲಿ ಇರ್ತೀವಿ, ದೆನ್ ಕೆಲವೊಬ್ರಿಗೆ ಪೂಜೆದು ಗೊತ್ತಿರಲ್ಲ ಅಲ್ಲ. ಅದಕ್ಕೆ ಇವರೇ ಎಲ್ಲ ಹೇಳ್ಕೊಡ್ತಾರೆ. ಅಂದರೆ A to Z ನಾವು ಏನೇನು ಮುಂಚೆ ಜೋಡಿಸ್ಕೊಳ್ಬೇಕು ಪೂಜೆ ಐಟಮ್ಸ್, ಅದಾದಮೇಲೆ ಮಧ್ಯ ಯಾವ್ಯಾವ ಸ್ಟೆಪ್ಪಲ್ಲಿ ಎಲ್ಲದನ್ನು ಹೆಂಗೆ ಪೂಜೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ನಾವು ಅದನ್ನು ಫಾಲೋ ಮಾಡ್ಕೊತಾ ಮಾಡ್ತಾ ಹೋಗಬೇಕು. ಆ್ಯಂಡ್ ಮಂತ್ರನೂ ಅಷ್ಟೇ ಅವರೇ ಪಠಿಸ್ತಾರೆ. ನಾವು ಅದನ್ನು ಕೇಳಿಕೊಂಡು ನಾವು ಅವ್ರ ಜೊತೆಗೆ ಹೇಳ್ಕೊತಾ ಮಾಡಿದ್ರೆ ಆಗುತ್ತೆ. ಆ್ಯಂಡ್ ನಾವು ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಎಡೆ ಹಿಡ್ದಾದ್ಮೇಲೆ ಊಟ ಮಾಡೋಕ್ಕೆ ಎಲ್ಲದನ್ನು ಹಾಸ್ಕೊತಾ ಇದ್ದೆ. ಆ್ಯಂಡ್ ನೀವು ಹೊರಗಡೆ ನೋಡ್ತಾ ಇರ್ಬೋದು, ಗಾಳಿ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಹಬ್ಬದ ಊಟನ ಕೆಳಗೆ ಮಾಡಿದ್ರೇ ಚೆನ್ನಾಗಿ ಅನ್ಸತ್ತಲ್ಲ, ಏನೋ ಒಂಥರ ಸ್ಪೆಷಲ್ ಆಗಿರುತ್ತೆ. ಅದಕ್ಕೆ ನಾವು ಕೆಳಗೆ ಊಟ ಮಾಡೋಣ ಅಂತ ಎಲ್ಲನೂ ಹಾಸ್ಕೊಂಡು ರೆಡಿ ಮಾಡಿದ್ದೆ.
ಆ್ಯಂಡ್ ನಾನು ದೇವ್ರ ಮುಂದೆ ಒಂದು ಸಣ್ಣದ ಸಿಲ್ವರ್ ಗಣಪತಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನನಗಿದು ಗಿಫ್ಟಾಗಿ ಬಂದಿದ್ದು, ನೇತ್ರಕ ಗಿಫ್ಟ್ ಕೊಟ್ಟಿದ್ದು. ಸೊ ಅದಕ್ಕೆ ಅದನ್ನು ನಾನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಗಣಪತಿನ ನಾನೇ ತೊಗೊಂಡಿದ್ದೆ, ಅದನ್ನು ನಾನು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ದೇವರಿಗೆ ಗಣಪತಿ ಹಬ್ಬಕ್ಕೆ ಶ್ರೇಷ್ಠ ಅಂತಂದರೆ ಕಡುಬು. ಆ್ಯಂಡ್ ಕಡುಬುನ ನಾನು ಮಾಡಿದ್ದು ಫಸ್ಟ್ ಟೈಮೇ. ನಮ್ಮ ಮನೇಲೆಲ್ಲ ನಾವು ಮೋದಕ ಮಾಡ್ತಾ ಇದ್ವಿ. ಸೊ ಅಕ್ಕಿ ಹಿಟ್ಟಿನ ಕಡುಬುನ ನಾನು ಫಸ್ಟ್ ಟೈಮ್ ಮಾಡಿದ್ದು, ಅದು ತುಂಬಾ ಚೆನ್ನಾಗಿತ್ತು, ದೇವ್ರಿಗೆ ಕೂಡ ಶ್ರೇಷ್ಠವಾಗಿತ್ತು. ಆ್ಯಂಡ್ ನಾನಿಲ್ಲಿ ರೈಸ್ ಮಾಡೋಕ್ಕಿಟ್ಟಿದ್ದೀನಿ. ಎಡೆಗೆಲ್ಲ ಬಡಿಸ್ಕೊಬೇಕಾದ್ರೆ ಗೊತ್ತಾಯಿತು ಲಾಸ್ಟಿಗೆ ರೈಸ್ ಮಾಡಿಲ್ಲ ಅಂತ. ಸೊ ಅದಕ್ಕೆ ಫಾಸ್ಟಾಗಿ ರೈಸ್ ಮಾಡೋಕ್ಕಿಟ್ಟೆ. ಆ್ಯಂಡ್ ನಾನು ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಕಾರ್ನ್ ಕೋಸಂಬರಿ ಮಾಡಿದ್ದೀನಿ. ದೆನ್ ಅದಾದಮೇಲೆ ಆಲೂಗಡ್ಡೆ ಬೋಂಡ ಮಾಡಿದ್ದೆ. ದೆನ್ ಅದಾದಮೇಲೆ ಪಾಪಡ್ ಕೂಡ ಕರೆದಿದ್ದೆ. ಇದು ಬಂದುಬಿಟ್ಟು ಉದ್ದಿನ ಹಪ್ಪಳ. ನನಗೆ ಹಬ್ಬಕ್ಕೆ ಉದ್ದಿನ ಹಪ್ಪಳ ಇಲ್ಲ ಅಂದರೆ ಅದು ಕಂಪ್ಲೀಟ್ ಅಂತಲೇ ಅನಿಸಲ್ಲ. ಸೊ ಅದನ್ನು ಮಾಡಿದ್ದೆ. ದೆನ್ ಪಲ್ಯಕ್ಕೆ ಬಂದುಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಹಾಕಿಬಿಟ್ಟು ಕಡಲೆಕಾಳು ಬಟಾಣಿ ಹಾಕಿಬಿಟ್ಟು ಪಲ್ಯ ಮಾಡಿದ್ದೆ. ಆ್ಯಂಡ್ ಹೋಳಿಗೆ ಜೊತೆ ತಿನ್ನೋಕ್ಕೆ ಕೊಬ್ಬರಿ ಹಾಕಿ ಕಾಯಲ್ಲಿ ಕೂಡ ಮಾಡಿದ್ದೆ. ದೆನ್ ಅಕ್ಕಿ ಹುಗ್ಗಿನೂ ಮಾಡಿದ್ದೆ. ಅಕ್ಕಿ ಹುಗ್ಗಿ ಮಾಡೋಕ್ಕೆ ಕುಸ್ಬೆಕಾಳು ಇಂಪಾರ್ಟೆಂಟ್, ಬೇಕೇ ಬೇಕು. ಸೊ ಅದನ್ನು ನಂಗೆ ಆಂಟಿ ಊರಿಂದನೇ ಕೊಟ್ಟು ಕಳಿಸಿದ್ರು. ಸೊ ನನಗೆ ಅಕ್ಕಿ ಹುಗ್ಗಿ ಅಂತ ಅಂದರೆ ಆಂಟಿನೇ ನೆನಪಾಗ್ತಾರೆ. ಅಕ್ಕಿ ಹುಗ್ಗಿ ಕೂಡ ಮಾಡಿದ್ದೀನಿ. ದೆನ್ ಅದಾದಮೇಲೆ ಒಬ್ಬಟ್ಟು ಸಾಂಬಾರು ಕೂಡ ಮಾಡಿದ್ದೆ. ದೆನ್ ವಾಂಗಿಬಾತ್ ಕೂಡ ಮಾಡಿದ್ದೆ. ಆ್ಯಂಡ್ ಎಲ್ಲ ಅಡುಗೆನೂ ತುಂಬಾ ಸೂಪರಾಗಿತ್ತು. ಆ್ಯಂಡ್ ಫಸ್ಟ್ ಟೈಮ್ ನಾನು ಇಷ್ಟೊಂದು ವೆರೈಟಿನ ಒಬ್ಬಳೇ ಮಾಡಿದ್ದು. ಸೊ ಅದು ಒಂಥರ ಏನೋ ಖುಷಿ ಇದೆ. ಆ್ಯಂಡ್ ಹೋಳಿಗೆನೂ ಕೂಡ ಮಾಡಿದ್ದೆ. ಆ್ಯಂಡ್ ನಾನು ಹೋಳಿಗೆ ಮಾಡಿದ್ದು ಫಸ್ಟ್ ಟೈಮ್. ಅಂದರೆ ಅಮ್ಮನ ಎಲ್ಲನೂ ರೆಡಿ ಮಾಡಿಕೊಡ್ತಿದ್ರು. ಸೊ ನಾನು ಜಸ್ಟ್ ತಟ್ಟುತ್ತಾ ಇದ್ದೆ. ಬಟ್ ಇದು ಫಸ್ಟ್ ಟೈಮ್ ನಾನು ಹಿಟ್ಟೆಲ್ಲ ಕಲಿಸ್ಕೊಂಡು ಹೂರಣ ಎಲ್ಲ ನಾನೇ ರೆಡಿ ಮಾಡ್ಕೊಂಡು ಮಾಡಿದ್ದು. ಆ್ಯಂಡ್ ಹೋಳಿಗೆ ಅಂತಂದರೆ ನಂಗೆ ತುಂಬಾ ಇಷ್ಟ. ನನಗಿಂತ ಜಾಸ್ತಿ ರಣಧೀರಿಗೆ ತುಂಬ ಇಷ್ಟ ಹೋಳಿಗೆ. ಸೊ ಫಸ್ಟ್ ಅಟೆಂಪ್ಟೇ ತುಂಬ ಚೆನ್ನಾಗಿ ಬಂದಿದ್ದು, ತುಂಬಾ ಖುಷಿ ಆಯಿತು. ಬಟ್ ಫಸ್ಟಿಗೆ ಒಂದು ಹೋಳಿಗೆ ಮಾಡಿದೆ, ಅದು ಒಂದು ತೆಳ್ಳಗಾಯ್ತು ಅಷ್ಟೇ. ಬಟ್ ಸೆಕೆಂಡ್ ಹೋಳಿಗೆಯಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು. ನೀವು ನೋಡ್ತಾ ಇರ್ಬೋದು ಅಡುಗೆನೆಲ್ಲ ಸುತ್ತ ಇಟ್ಕೊಂಡು ನಾನು ರಣಧೀರ್ ಕೂತ್ಕೊಂಡು ಹೇಗೆ ಊಟ ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ಹಬ್ಬ ಎಲ್ಲ ಇದ್ದಾಗ ಸಮಾಧಾನದಿಂದ ಪೂಜೆ ಮಾಡಿಬಿಟ್ಟು ಹಬ್ಬದ ಅಡುಗೆನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದೇ ಏನೋ ಒಂಥರ ಖುಷಿ. ನಾನಂತೂ ನಿಜವಾಗ್ಲೂ ನಮ್ಮಮ್ಮ ಆ್ಯಂಡ್ ನಮ್ಮ ಅಕ್ಕನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಪ್ರತಿಯೊಂದು ಮೂಮೆಂಟಲ್ಲೂ ಕುಕ್ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ, ದೇವಸ್ಥಾನಕ್ಕೆ ಹೋದಾಗ, ಸೊ ಪ್ರತಿಯೊಂದು ಮೂಮೆಂಟಲ್ಲೂ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಮಧ್ಯಾಹ್ನ ಊಟ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ 5:30, 6 o'clock ಹಾಗೆ ನಾವು ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದೀವಿ. ಸೊ ಒಂದು ಲಾಸ್ಟ್ ಪೂಜೆ ಇರುತ್ತಲ್ಲ, ಸೊ ಲಾಸ್ಟ್ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿಬಿಟ್ಟು ಇಲ್ಲಿ ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದೀವಿ. ಸೊ ಇಂಡಿಯಾ ಥರ ನಾವಿಲ್ಲಿ ನೀರಿಗೆ ಹೋಗ್ಬಿಟ್ಟು ಗಣಪತಿನ ಬಿಡೋಕ್ಕಾಗಲ್ಲ. ಸೊ ನಾನು ಇಲ್ಲೊಂದು ಸಣ್ಣ ಕಂಟೈನರ್ ತೊಗೊಂಡು ಗಣಪತಿ ಸಣ್ಣದಿರೋದ್ರಿಂದ ನಾವು ಅದರಲ್ಲೇ ವಿಸರ್ಜನೆ ಮಾಡ್ತಾ ಇದ್ದೀವಿ. ಒಂದು 2-3 ಡೇಸ್ ಆದಮೇಲೆ ಅದು ವಾಟರಲ್ಲೆಲ್ಲ ಡಿಸಾಲ್ವ್ ಆಗಿರುತ್ತೆ. ಅದನ್ನು ತೊಗೊಂಡು ಹೋಗ್ಬಿಟ್ಟು ನಾವು ಮರ ಅಥವಾ ಗಿಡ ಯಾವುದಕ್ಕಾದ್ರೂ ಕೆಳಗೆ ಹೋಗಿ ಹಾಕಿ ಬರ್ತೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಚೆಂಡು ಹೂ ಮತ್ತು ಮಾವಿನೆಲೆ ತೋರಣ ಹಾಕಿದ್ದೀನಿ. ಆ್ಯಂಡ್ ಹೊಸ್ಲಿಗೆಲ್ಲ ವಿಭೂತಿ ಹಚ್ಬಿಟ್ಟು ಅರಿಶಿನ ಕುಂಕುಮ ರೋಸ್ ಪೆಟಲ್ಸ್ ಆ್ಯಂಡ್ ಸೇವಂತಿಗೆ ಹೂ ಸಿಕ್ಕಿತ್ತು, ಸೊ ಅದನ್ನು ಇಟ್ಬಿಟ್ಟು ಅಲಂಕಾರ ಮಾಡಿದ್ದೀನಿ. ಆ್ಯಂಡ್ ಇದು ಒರಿಜಿನಲ್ ಆಗಿರೋದು ಅಲ್ಲ ಚೆಂಡು ಹೂ ಮತ್ತು ಮಾವಿನೆಲೆ. ಇಲ್ಲಿ ಒರಿಜಿನಲ್ ಆಗಿರೋದೆಲ್ಲ ಸಿಗೋದು ತುಂಬ ಕಷ್ಟ. ಸೊ ನಾನು ಅದಕ್ಕೆ ಇಂಡಿಯಾದಿಂದನೇ ಆರ್ಟಿಫಿಷಿಯಲ್ ಆಗಿರೋ ತೋರಣನ ತೊಗೊಂಡು ಬಂದಿದ್ದೆ. ಇದೆಲ್ಲ ಮಾಡಿದ್ರೇ ಏನೋ ಒಂಥರ ಹಬ್ಬದ ಕಳೆ ಅನಿಸುತ್ತೆ, ಇಲ್ಲ ಅಂತಂದರೆ ಏನೋ ಒಂಥರ ಡಲ್ ಅನಿಸುತ್ತೆ. ಆ್ಯಂಡ್ ನಾವಿವಾಗ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ರಣಧೀರ್ ಬರ್ತಡೇನೂ ಆಗಿರೋದ್ರಿಂದ ನಾವು ಮಾರ್ನಿಂಗ್ ಟೆಂಪಲಿಗೆ ಹೋಗಿಲ್ಲ, ಒಂದೇ ಸಲ ಹಬ್ಬನೂ ಇದೆ ಅಲ್ಲ, ಸೊ ಅದಕ್ಕೆ ಈವ್ನಿಂಗ್ ಹೋಗೋಣ ಅಂತ ನಾವು ಈವ್ನಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವಿರೋದು ಲಂಡನ್, ಒಂಟಾರಿಯೋದಲ್ಲಿ. ಅಲ್ಲಿ ಒಂದೇ ಟೆಂಪಲ್ ಇರೋದು, ಅಲ್ಲಿ ಗಣಪತಿನ ಕೂರಿಸಿದ್ರು.
ಸೊ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಪ್ರಸಾದನೂ ಇತ್ತು ಆ್ಯಂಡ್ ತುಂಬ ಜನ ಇಂಡಿಯನ್ಸ್ ಕೂಡ ಬಂದಿದ್ದರು. ಏನೋ ಒಂಥರ ನಾವು ಇಂಡಿಯಾದಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು ಲೈನಲ್ಲಿ ಕಾರ್ ಪಾರ್ಕ್ ಮಾಡಿರೋದೆಲ್ಲ ಟೆಂಪಲಿಗೆ ಬಂದಿರೋರೆ. ಯಾಕಂದರೆ ಲಂಡನಲ್ಲಿ ಒಂದೇ ದೇವಸ್ಥಾನ ಇದ್ದಿದ್ದರಿಂದ ತುಂಬ ಜನ ಬಂದಿದ್ದರು ಆ್ಯಂಡ್ ನಮಗೆ ಕಾರ್ ಪಾರ್ಕ್ ಮಾಡೋಕ್ಕೂ ಕೂಡ ಜಾಗ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಇದೇ ಟೆಂಪಲ್ ಹಿಂದೂ ಕಲ್ಚರಲ್ ಸೆಂಟರ್ ಅಂತ. ಆ್ಯಂಡ್ ಅದ್ರ ಮುಂದೆನೇ ಚೆಂಡು ಹೂವು ಹಾಕಿದ್ರು. ಸೊ ಹಳದಿ ಆ್ಯಂಡ್ ಆರೆಂಜ್ ಕಲರ್ ಚೆಂಡು ಹೂವು ಇತ್ತು. ಸೊ ಅದನ್ನ ನೋಡಿ ಏನೋ ಒಂಥರ ಇಂಡಿಯಾದಲ್ಲೇ ಇದ್ದೀವಿ ಅನ್ನೋ ಥರ ವೈಬ್ ಬರ್ತಾಯಿತ್ತು. ಆ್ಯಂಡ್ ಇದನ್ನು ಮತ್ತೆ ಅವರು ಸಮ್ಮರಲ್ಲಿ ರೀಪ್ಲ್ಯಾಂಟ್ ಮಾಡ್ತಾರೆ. ಯಾಕಂದರೆ ವಿಂಟರಲ್ಲಿ ಹಾರ್ಶ್ ಆಗಿರೋದ್ರಿಂದ ಯಾವ ಪ್ಲ್ಯಾಂಟು ಸಸ್ಟೈನ್ ಆಗಲ್ಲ, ಹಾಳಾಗಿಬಿಡುತ್ತೆ. ಸೊ ಮತ್ತೆ ಇಲ್ಲಿ ಯಾರ್ಯಾರು ಹೊರಗಡೆ ಪ್ಲ್ಯಾಂಟಿಂಗ್ ಎಲ್ಲ ಮಾಡಬೇಕು ಅಂತಂದರೆ ಸಮ್ಮರಲ್ಲಿ ಮತ್ತೆ ರೀಪ್ಲ್ಯಾಂಟ್ ಮಾಡ್ತಾರೆ. ವಿಂಟರಲ್ಲಿ ಅದು ಮತ್ತೆ ಹೋಗುತ್ತೆ, ಮತ್ತೆ ಸಮ್ಮರ್ ಬಂದಾಗ ಮತ್ತೆ ರೀಪ್ಲ್ಯಾಂಟ್ ಮಾಡ್ತಾರೆ. ಆ್ಯಂಡ್ ನಾವಿರೋ ಪ್ಲೇಸಲ್ಲಿ ಟೆಂಪಲ್ ನಾರ್ಮಲ್ ಆಗೇ ಇದೆ, ಅಂದರೆ ಸಿಂಪಲ್ ಆಗೇ ಇದೆ. ದೆನ್ ನಾವು ಇಲ್ಲಿಂದ 2 hours ಜರ್ನಿ ಟೊರ್ಯಾಂಟೊ ಅಂತ ಇದೆ. ಸೊ ಅಲ್ಲಿ ಇಂಡಿಯನ್ ಟೆಂಪಲ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಹೋದಾಗ ಡೆಫಿನೆಟ್ಲಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ರಣಧೀರ್ ಪ್ರಸಾದ ತೊಗೊತಾ ಇದ್ದಾರೆ. ಸೊ ನಮ್ಗೆ ಮಧ್ಯಾಹ್ನ ಊಟ ಮಾಡಿದ್ದೆ ತುಂಬ ಜಾಸ್ತಿ ಆಗಿತ್ತು. ಸೊ ಅದಕ್ಕೆ ಒಂದೇ ಪ್ರಸಾದ ತೊಗೋ, ಇಬ್ಬರು ಶೇರ್ ಮಾಡೋಣ ಅಂತ ಹೇಳಿದೆ. ಸೊ ಅವರು ಅದಕ್ಕೆ ಅವರೊಬ್ಬರೇ ಹೋಗಿ ಪ್ರಸಾದನ ತೊಗೊತಾ ಇದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರಸಾದಕ್ಕೆ ಚಿತ್ರಾನ್ನ, ಲಡ್ಡು, ಡ್ರೈ ಫ್ರೂಟ್ಸ್, ಮೋದಕ, ಬಾಳೆಹಣ್ಣೆಲ್ಲ ಕೊಟ್ಟಿದ್ದಾರೆ. ಬಟ್ ಇಂಡಿಯಾದಲ್ಲಿ ಆದರೆ ಗಣಪತಿ ಎಷ್ಟು ದಿವಸ ಕೂರಿಸಿರ್ತಾರೋ ಅಷ್ಟು ದಿನವೂ ಡಿಫ್ರೆಂಟ್ ಆಗಿರೋ ಪ್ರಸಾದನ ಕೊಡ್ತಾರೆ. ಲೈಕ್ ಪಲಾವ್ ಆಗಿರ್ಬೋದು, ಕಡಲೆಕಾಳು ಹುಸುಳಿ, ಅವಲಕ್ಕಿ, ಚಿತ್ರಾನ್ನ, ಈ ಥರ ಡಿಫ್ರೆಂಟ್ ಆಗಿರೋ ಪ್ರಸಾದಗಳನ್ನು ಕೊಡ್ತಾರೆ. ಆ್ಯಂಡ್ ನಾವು ಮನೇಲಿ ಎಷ್ಟೇ ಕುಕ್ ಮಾಡ್ಬೋದು, ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಪ್ರಸಾದದ ಮುಂದೆ ಯಾವ ಟೇಸ್ಟು ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಟೆಂಪಲಿಂದ ಹೊರಟ್ಬಿಟ್ಟು ಕಾರಲ್ಲೇ ಪ್ರಸಾದನ ತಿನ್ಕೊಂಡು ಬಂದ್ವಿ. ಆ್ಯಂಡ್ ಮನೆ ಹತ್ರನೇ ಮೆಟ್ರೋ ಅಂತ ಇತ್ತು. ಸೊ ಅಲ್ಲೇ ರಣಧೀರ್ಗೆ ಕೇಕ್ ಕಟ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಆ್ಯಂಡ್ ರಣಧೀರಿಗೆ ಮ್ಯಾಂಗೋ ಫ್ಲೇವರ್ ಇಷ್ಟ ಆಯಿತು. ಸೊ ಅವ್ರು ಅದಕ್ಕೆ ಮ್ಯಾಂಗೋ ಫ್ಲೇವರ್ಡ್ ಕೇಕನ್ನೇ ತೊಗೊಂಡ್ರು.
ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ರೆಡಿ ಟು ಈಟ್ ಫುಡ್ಗಳು, ಲೈಕ್ ನೂಡಲ್ಸು, ಬೀಫ್, ಚಿಕನ್, ಫಿಶ್, ರೈಸ್ ಆ್ಯಂಡ್ ಸ್ಯಾಲೆಡ್ ಆಗಿರ್ಬೋದು, ಸೂಶಿ ಆಗಿರ್ಬೋದು, ಈ ಥರ ಪ್ರತಿಯೊಂದು ಇರುತ್ತೆ. ಜಸ್ಟ್ ಓವನಲ್ಲಿ ಪ್ರೀ ಹೀಟ್ ಮಾಡ್ಕೊಂಡು ತಿನ್ನಬೇಕಷ್ಟೇ. ಬಟ್ ಇದೆಲ್ಲ ಹೆಲ್ತಿಗೆ ಒಳ್ಳೇದಲ್ಲ, ಲೈಕ್ ಫ್ರೋಝನ್ ಮಾಡಿರ್ತಾರೆ ಆ್ಯಂಡ್ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ. ಸೊ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ಚಂದ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಗಣೇಶನ ಹಬ್ಬದ ದಿವಸ ಚಂದ್ರನ ನೋಡಬಾರ್ದು ಅಂತಲೂ ಅಂತಾರೆ, ಬಟ್ ಗಣೇಶನ ನೋಡ್ಕೊಂಡು ಬಂದು ಚಂದ್ರ ನೋಡ್ಬೋದು ಅಂತಲೂ ಅಂತಾರೆ. ಎನಿವೆ ಹೋಗೋ ದಾರಿಲಿ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ರಣಧೀರ್ ಫ್ರೆಂಡ್ಸೂ ಕೇಕ್ ತೊಗೊಂಡು ಬಂದಿದ್ರು. ಆ್ಯಂಡ್ ನಮ್ಮ ಕೇಕ್ ಆ್ಯಂಡ್ ಅವ್ರ ಕೇಕ್ ಎರಡೂ ಸೇರಿಸಿ ಕಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಗಣೇಶನ ಹಬ್ಬದ ದಿವಸನೇ ರಣಧೀರ್ ಬರ್ತ್ಡೇ ಬಂದಿದ್ದರಿಂದ ಏನೋ ಒಂಥರ ಸ್ಪೆಷಲ್ ಆಗಿತ್ತು. ಇಬ್ಬರು ತುಂಬ ಖುಷಿಯಾಗೇ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಶಿವಮೊಗ್ಗದ ಹಿಂದೂ ಸಭಾ ಗಣಪತಿ ಅಂತಂದರೆ ಕರ್ನಾಟಕದಲ್ಲೇ ಫೇಮಸ್, ನಿಮಗೆಲ್ಲ ಗೊತ್ತಿರತ್ತೆ ಅನಿಸುತ್ತೆ. ಸೊ ಈ ಸಲ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅನ್ನೋದನ್ನು ಜಸ್ಟ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.